ಹಾಯ್ ಎವ್ರಿವನ್, ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟೈಮ್ ಬಂದು ಆಲ್ರೆಡಿ 9:15 ಆಗಿದೆ. ಇವಾಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದು ಗುರುವಾರದ ವ್ಲಾಗ್. ಇವತ್ತು ಸ್ಪೆಷಲ್ ಅಂದರೆ ಗುರು ಪುಷ್ಯ ಯೋಗ ಇರೋವಂಥದ್ದು. ಸೊ ಸ್ಪೆಷಲ್ ಇವತ್ತು ಗುರುವಾರ ನಾರ್ಮಲ್ ಗುರುವಾರ ಸ್ಪೆಷಲು, ಇನ್ನೂ ಸ್ಪೆಷಲು ಇವತ್ತು. ಸೊ ಹಾಗಾಗಿ ಪೂಜೆ ಮಾಡೋದಕ್ಕೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೆ. ಇನ್ನು ಬೆಳಗ್ಗೆ ಹೋಗಿ ರಾಯರು ಮಠದಲ್ಲಿ ಹೆಜ್ಜೆ ನಮಸ್ಕಾರ ಮಾಡ್ಕೊಂಡು ಬಂದೆ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಹಿಂದಿನ ದಿನ ಎಲ್ಲ ದೇವ್ರ ಪತ್ರ ಎಲ್ಲ ತೆಗೆದೆ, ಫೋಟೋ ಎಲ್ಲದನ್ನು ಒರೆಸಿ ಕ್ಲೀನ್ ಮಾಡಿದ್ದೀನಿ. ಎಲ್ಲದಕ್ಕೂ ಅರಿಶಿನ ಕುಂಕುಮ ಇಟ್ಟು ಪೂಜೆಗೆ ರೆಡಿ ಮಾಡಬೇಕು. ಇನ್ನು ಇಲ್ಲಿ ದೇವ್ರ ಮನೆಯಲ್ಲಿ ಎಲ್ಲ ದೇವರು ತೊದ್ಲುತ್ತಿದೆ. ದೇವ್ರ ಪತ್ರ ಎಲ್ಲ ತೊಳೆದು ಇಲ್ಲಿ ಬಟ್ಲಲ್ಲಿ ಇಟ್ಟಿದ್ದೀನಿ. ಎಲ್ಲದನ್ನು ಜೋಡಿಸ್ಬೇಕು. ಏನಾಯಿತು ಅಂದರೆ ನೆನ್ನೆ ಸ್ವಲ್ಪ ಲೇಟ್ ಆಯಿತು ತೊಳೆದಿದ್ದು, 12 ಗಂಟೆ ಆಗೋಗಿತ್ತು. ಅದಾದಮೇಲೆ ಜೋಡಿಸಿ ಪೂಜೆ ಮಾಡಲ್ಲ 12 ಆದಮೇಲೆ. ಸೊ ಹಾಗಾಗಿ ಜೋಡಿಸೋದು ಬೇಡ ಅಂತ ಹೇಳಿಬಿಟ್ಟು ಸುಮ್ಮನೆ ಅದೇ. ಇನ್ನು ಹಾಗೆಯೇ ಪೂಜೆ ಮಾಡಲಿಲ್ಲ ಅಂದರೆ ಮುಂಚೆನೇ ಜೋಡಿಸಿ ಕಾಯಿಸಬಾರ್ದು ದೇವ್ರನ್ನ ಅಂತಾರೆ. ಸೊ ಹಾಗಾಗಿ ಯಾವುದನ್ನು ಜೋಡಿಸಿಲ್ಲ. ಇವಾಗ ಎಲ್ಲದನ್ನು ಕ್ಲೀನ್ ಮಾಡಿಕೊಂಡು ಜೋಡಿಸ್ಕೊತೀನಿ. ಅಂದರೆ ಶೋಭವ್ರು ಬರಬೇಕು, ಅವ್ರ ಮನೆ ಕ್ಲೀನ್ ಮಾಡೋದ್ರೊಳಗೆ ನಾನೆಲ್ಲ ದೇವ್ರ ಮನೆನ ರೆಡಿ ಮಾಡ್ಕೋಬಹುದು. ಇನ್ನು ಹಾಗೆ ಬೆಳಗ್ಗೆಯಿಂದ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡೆ. ನಮ್ಮ ಮನೇಲಿ ಯಾವಾಗವಾಗ ಕರೆಂಟು ಪ್ರಾಬ್ಲಮ್ ಬರ್ತಾನೆ ಇದೆ. ಮೀನ್ಸ್ ಅಂದರೆ ಮತ್ತೆ ವಯರ್ ಸುಟ್ಟೋಗಿದೆ ಅನಿಸುತ್ತೆ. ಕರೆಂಟ್ ಇಲ್ಲ ಬೆಳಗ್ಗೆಯಿಂದನೂ. ಅದೇನೆಂದರೆ 2-3 ಸಾಕೆಟ್ಗಳನ್ನ ಅಂದರೆ ಹೈ ಪವರ್ ಇರೋದನ್ನು ಎಲ್ಲದನ್ನು ಯೂಸ್ ಮಾಡಬಾರ್ದು ಒಂದೇ ಸರಿ. ಫ್ರಿಜ್ಜು ನಾರ್ಮಲಾಗಿ ಆನ್ ಆಗಿರುತ್ತೆ. ನಾನೇನು ಮಾಡಿದೆ, ಗೀಝರ್ ಆನ್ ಮಾಡಿ ವಾಷಿಂಗ್ ಮಿಷಿನ್ ಆನ್ ಮಾಡಿದೆ. ಸೊ ಏನೋ ಬರ್ನ್ ಆಗಿರಬೇಕು ವೈರು. ಸೊ ಕರೆಂಟ್ ಡಮಾರ್ ಆಗಿದೆ. ಅವ್ರು ಬಂದು ರೆಡಿ ಮಾಡೋವರೆಗೂ ಏನು ಮಾಡೋದಕ್ಕಾಗೋದಿಲ್ಲ. ಸೊ ಹಾಗಾಗಿ ಅದು ಬಂದು ರೆಡಿ ಮಾಡಿ ಹೋಗಲಿ. ಫೋನ್ ಮಾಡಿದೆ, ಬಟ್ ಅವ್ರು ಬ್ಯುಸಿ ಇರಬೇಕು, ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಯಾವಾಗ ಬಂದು ರೆಡಿ ಮಾಡ್ತಾರೋ ಮಾಡಲಿ. ಇನ್ನು ಹಾಗೆಯೇ ಬ್ರೇಕ್ಫಾಸ್ಟು ಕೂಡ ಪ್ರಿಪೇರ್ ಮಾಡಿ ಎಲ್ಲರೂ ಕೂಡ ಕಳಿಸ್ದೆ. ಬ್ರೇಕ್ಫಾಸ್ಟು ರೆಸಿಪಿನ ಶೂಟ್ ಮಾಡ್ಕೊಂಡೆ. ಹಂಗೂ ಹಿಂಗೋ ಅದೇ ನನ್ನ ಸ್ಟೈಲ್ ಇದೆಯಲ್ಲ ಆ ಥರ ಶೂಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಟೊಮೆಟೊ ಬಾತ್ ಮಾಡಿದ್ದೆ, ಚೆನ್ನಾಗಿ ಬರುತ್ತೆ ಅದು ಆ ಸ್ಟೈಲಲ್ಲಿ ಮಾಡೋದು. ಅಂದರೆ ಪ್ಲೇನ್ ಕುಷ್ಕ ಬರುತ್ತಲ್ಲ ಆ ಥರ ಟೇಸ್ಟ್ ಇರುತ್ತೆ. ಸೊ ಹಾಗಾಗಿ ಅದರ ರೆಸಿಪಿನೂ ಕೂಡ ಶೂಟ್ ಮಾಡಿದ್ದೀನಿ. ಹಾಗೆ ಎಲ್ಲರೂ ಕಳಿಸಿದ್ದಾಯಿತು. ಬಾಗಿಲಿಗೂ ರಂಗೋಲಿ ಹಾಕಿದ್ದಾಯಿತು. ಇನ್ನು ನಮ್ಮ ಕುಕ್ಕಿಮಾನು ಎಲ್ಲಿ ಕಾಣಿಸ್ತಾ ಇಲ್ಲ ಬೇಬಿ, ಇಲ್ಲಿ ಕುತ್ಕೊಂಡು ಓದಾಡ್ತೈತದು. ಎಲ್ಲರೂ ಹೋದ್ರಲ್ಲ, ಇನ್ನು ಮಲ್ಕೊಳ್ಳೋದೇ ಕೆಲಸ. ಶೋಭರ್ ಬಂದಾಗ ಒಂದು ರೌಂಡ್ ಡ್ಯಾನ್ಸ್ ಮಾಡಿಬಿಟ್ಟು ಮಲ್ಬಿಡ್ತಾಳೆ. ಆಮೇಲಿಂದ ನನ್ನ ಪಳಗೆ ನಾನು ಕೆಲಸ ಮಾಡ್ಕೊಳ್ಳೋದು. ಸೊ ಏನೋ ಇವಾಗ ದೇವ್ರ ಮನೆ ಎಲ್ಲದನ್ನು ರೆಡಿ ಮಾಡ್ಕೊತೀನಿ. ಬೆಳಗ್ಗೆ ಹಾಕಿರೋ ರೆಸಿಪಿ ಹಾಗೆ ಸಣ್ಣದು ಕ್ಲಿಪ್ಪಿಂಗ್ಸ್ಗಳನ್ನ ತೆಕ್ಕೊಂಡಿದ್ದೆ, ಅದೆಲ್ಲದನ್ನು ಆ್ಯಡ್ ಮಾಡ್ತೀನಿ. ಹೋಗಿ ನೋಡ್ಕೊಂಡು ಬನ್ನಿ. ಅಷ್ಟರಲ್ಲಿ ನಾನು ಕೂಡ ಎಲ್ಲದನ್ನು ದೇವ್ರ ಮನೆನ ರೆಡಿ ಮಾಡ್ಕೊತೀನಿ. 7 ಗಂಟೆ ಹೊತ್ತಿಗೆ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಯೂಶಲಿ ಯಾವಾಗ್ಲೂ 6:30 ಟೈಮಿಂಗ್ಸ್ಗೆ ದೇವಸ್ಥಾನ ಓಪನ್ ಆಗೋದು. ಬಟ್ ಆದರೆ ನಾನು 7 ಗಂಟೆಗೆ ಹೋಗಿದ್ದೆ. 7:30 ಮೇಲೆ ಹೋದರೆ ದೇವರಿಗೆ ಅಲಂಕಾರ ಎಲ್ಲ ಆಗಿರುತ್ತೆ. ಬಟ್ ಮುಂಚೆ ಹೋದಾಗ ಅಭಿಷೇಕಕ್ಕೆ ಎಲ್ಲ ರೆಡಿ ಮಾಡಿದರು. ಇವತ್ತು ಕೆಲವೊಮ್ಮೆ ಅಭಿಷೇಕ ಆಗ್ತಾ ಇರುತ್ತೆ. ಆ ರೀತಿ ಟೈಮಲ್ಲಿ ಹೋಗಿರ್ತೀನಿ. ಇನ್ನು ನಾನು ಹೆಜ್ಜೆ ನಮಸ್ಕಾರ ಮುಗಿಸ್ಕೊಂಡು ಬಂದು ಮನೆಯಲ್ಲಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ. 2 ಈರುಳ್ಳಿನ ಉದ್ದದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಈ ಥರ ಉದ್ದದಕ್ಕೆ 4 ಹಸಿಮೆಣ್ಸಿನ್ಕಾಯಿ ಸೀಳಿರೋದು, ಮತ್ತು ಕೊತ್ತಂಬರಿ ಪುದೀನ, ಜೊತೆಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಮತ್ತು ಅರ್ಧ ಈರುಳ್ಳಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆ ಇದು ಪೇಸ್ಟ್ ಇರೋದು ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಇದು. ಇನ್ನು 3 ಟೊಮೆಟೊನ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಮತ್ತು 2 ಟೊಮೆಟೊನ ಕಟ್ ಮಾಡ್ಕೊತೀನಿ. ಇವಾಗ ಅದನ್ನು ಒಗ್ಗರಣೆಗೆ ಹಾಕಬೇಕು. ಇನ್ನು ನಾನಿವತ್ತು ಮಾಡ್ತಾ ಇರೋದು ಬಂದು ಪ್ಲೇನ್ ಕುಷ್ಕ ಅಂತ ಕರಿಬೋದು, ಇಲ್ಲ ಟೊಮೆಟೊ ಬಾತ್ ಅಂತ ಬೇಕಿದ್ದರೂ ಕರಿಬೋದು. ಏನು ಬೇಕಾದರೂ ನಾವು ಕರಿಬೋದು. ಫಸ್ಟಿಗೆ ಕುಕ್ಕರಿಗೆ ಎಣ್ಣೆ ಹಾಕ್ಕೊಂಡು ನೆಕ್ಸ್ಟಿಗೆ ಗರಂ ಮಸಾಲೆಗಳು, ಏಲಕ್ಕಿ 1, 4 ಲವಂಗ, 2 ಇಂಚಷ್ಟು ಚಕ್ಕೆ, ಹಾಗೆ 1 ಅನಾನಸ್ ಹೂನ ಹಾಕ್ಕೊಂಡಿದ್ದೀನಿ. ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ಹಾಗೆಯೇ ಅದ್ರದ್ದು ಫ್ಲೇವರ್ ಬಿಡೋವರೆಗೂ ಫ್ರೈ ಮಾಡ್ಕೊಂಡು, ಅದಾದಮೇಲೆ ಉದ್ದಕ್ಕೆ ಹೆಚ್ಚಿಟ್ಟಿರುವಂಥ ಹಸಿಮೆಣ್ಸಿನ್ಕಾಯಿ ಜೊತೆಗೆ ಉದ್ದಕ್ಕೆ ಎಣ್ಣೆ ಹೆಚ್ಚಿಟ್ಟಿದೆ ಆ ಈರುಳ್ಳಿನ ಹಾಕಿ ಚೆನ್ನಾಗಿ ಬ್ರೌನಿಶ್ ಆಗಬೇಕು. ಚೆನ್ನಾಗಿ ಕಲರ್ ಚೇಂಜ್ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಲೈಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಅದ್ರ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಚೆನ್ನಾಗಿ ಈ ರೀತಿ ಬ್ರೌನ್ ಕಲರ್ ಏನು ಬಂದಿದೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ನೆಕ್ಸ್ಟಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಈರುಳ್ಳಿ ಏನು ಹಾಕಿ ರುಬ್ಬಿದೆ ಅದನ್ನು ಹಾಕಿ ಅದರಲ್ಲಿರೋ ಹಸಿ ವಾಸನೆ ಪೂರ್ತಿಯಾಗಿ ಹೋಗೋವರೆಗೂ, ಅದರಲ್ಲಿ ಸ್ವಲ್ಪನೂ ನೀರು ಉಳ್ಕೊಳ್ಳಲ್ಲ, ಆ ರೀತಿ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಕೊತ್ತಂಬರಿ ಪುದೀನ ಏನು ಕಟ್ ಮಾಡಿದೆ ಅದನ್ನು ಇದೇ ಟೈಮಲ್ಲಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈ ರೀತಿ ಫ್ರೈ ಮಾಡಿಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಏನಾದ್ರದ್ದು ಸ್ವಲ್ಪ ಬಾಡ್ಕೊಂಡ್ಮೇಲೆ ಸೊಪ್ಪೆಲ್ಲ ಬಾಡ್ಕೊಂಡು ಅದರಲ್ಲಿರೋ ನೀರು ಹೋಗಿದ್ದಾದಮೇಲೆ ಸ್ಲೈಸಾಗಿ ಕಟ್ ಮಾಡಿ ಇಟ್ಟಿರೋವಂಥ ಟೊಮೆಟೊನ ಹಾಕ್ಕೊತಾ ಇದ್ದೀನಿ. ಟೊಮೆಟೊ ಪೇಸ್ಟು ಕೂಡ ಇಟ್ಕೊಂಡಿದ್ದೆ, ಬಟ್ ಆದರೆ ಪೇಸ್ಟ್ನ ಆಮೇಲೆ ಆ್ಯಡ್ ಮಾಡ್ತೀನಿ. 3 ಟೊಮೆಟೊನ ರುಬ್ಕೊಂಡಿದ್ದೆ, ಹಾಗೆ 2 ಟೊಮೆಟೊನ ಕಟ್ ಮಾಡ್ಕೊಂಡಿದ್ದೆ. ಇದೇ ಟೈಮಲ್ಲಿ ರುಚಿಗೆ ಉಪ್ಪು ರುಚಿಗೆ ತಕ್ಕಷ್ಟು ಏನಾಗ್ತಾಯಿಲ್ಲ, ಟೊಮೆಟೊ ಸ್ಮ್ಯಾಶ್ ಆಗಲಿ ಅಂತ ಹೇಳಿಬಿಟ್ಟು ಈ ಟೈಮಲ್ಲಿ ಸಾಲ್ಟ್ನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗೆಲ್ಲ ನೋಡಿ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈ ಟೈಮಲ್ಲಿ ಚಿಲ್ಲಿ ಪೌಡರ್ನ ಖಾರಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ಹಸಿಮೆಣ್ಸಿನ್ಕಾಯಿನೂ ಹಾಕಿರೋದ್ರಿಂದ ಆದಷ್ಟು ಖಾರನ ನೋಡಿ ಹಾಕ್ಕೊಳ್ಬೇಕಾಗುತ್ತೆ. ಇನ್ನದಾದಮೇಲೆ ಇದಕ್ಕೆ ಸ್ವಲ್ಪ ಉರಿನ ಕಮ್ಮಿನೇ ಇಟ್ಕೊಂಡು ಮೊಸರು ಹಾಕ್ಕೊಂಡು ಅದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ತುಂಬ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಮೊಸರು ಹಾಕಿದ್ಮೇಲೆ ಲೈಟಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನೆಕ್ಸ್ಟಿಗೆ ರುಬ್ಬಿಟ್ಟಿರೋ ಅಂಥ
ಟೊಮೆಟೊ ಪೇಸ್ಟ್ ಏನಿದೆ ಅದನ್ನು ಹಾಕಬೇಕು. ಇದನ್ನು ಹಾಕಿದ್ಮೇಲೆ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡಬೇಕಾಗುತ್ತೆ, ಏಕೆಂದರೆ ಅದರ ಟೊಮೆಟೊದು ಹಸಿ ವಾಸನೆ ಇರುತ್ತಲ್ವ ಅದೆಲ್ಲ ಹೋಗೋವರೆಗೂ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕು. ಅದರ ಹಸಿ ವಾಸನೆಯೂ ಕೂಡ ಹೋಗಿರುತ್ತೆ. ಆಲ್ರೆಡಿ ನೋಡಿ ಇಲ್ಲೆಲ್ಲ ಸೈಡಲ್ಲಿ ಎಣ್ಣೆಯನ್ನು ಬಿಟ್ಕೊತಾ ಇದೆ. ಈ ಟೈಮಲ್ಲಿ ನಾನು ಫ್ರೋಝನ್ ಬಟಾಣಿನ ಹಾಕ್ಕೊತಾ ಇದ್ದೀನಿ. ನೆನೆಸಿರೋ ಬಟಾಣಿ ಅಂದರೆ ಒಣ ಬಟಾಣಿನ ನೆನೆಸ್ಬೇಕಾದ್ರೂ ಹಾಕೋಬೋದು, ಇದ್ದರೆ ಇಲ್ಲಾಂದರೆ ಫ್ರೋಝನ್ ಬಟಾಣಿ ತಂದು ಬೇಕಿದ್ರೂ ಹಾಕೊಳ್ಬೋದು. ಫ್ರೋಝನ್ ಬಟಾಣಿ ಟೇಸ್ಟ್ ಇನ್ನು ಸ್ವಲ್ಪ ಚೆನ್ನಾಗೇ ಇರುತ್ತೆ. ಇನ್ನು ಅದಾದಮೇಲೆ ಇದನ್ನು ಕೂಡ ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅಂದರೆ 1 ಸ್ಪೂನಷ್ಟಿದೆ, 1 ಸ್ಪೂನಷ್ಟು ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಲೈಟಾಗಿ ಫ್ರೈ ಮಾಡಬೇಕು. ಗರಂ ಮಸಾಲ ಹಾಕಿದ್ಮೇಲೆ ತುಂಬ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನು ಲೈಟಾಗಿ ಫ್ರೈ ಮಾಡಿಕೊಂಡು ಇನ್ನು ಅದು ಕನ್ಸಿಸ್ಟೆನ್ಸಿ ಅಂದರೆ 1:2 ರೈಸ್ಗೆ ಏನು ರೈಸ್ ಹಾಕ್ತೀವಿ ಅದಕ್ಕೆ 2 ಭಾಗದಷ್ಟು ನೀರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುದಿಯೋದಕ್ಕೆ ಇಟ್ಕೊಳ್ಬೇಕು. ಟೇಸ್ಟ್ ಮಾತ್ರ ನಿಜಕ್ಕೂ ಪ್ಲೇನ್ ಕುಷ್ಕ ರೈಸ್ ಏನಿರುತ್ತೆ ಅದೇ ಟೇಸ್ಟ್ ಇರುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ನಿಮ್ಮೆಲ್ರಿಗೂ ಇಷ್ಟ ಆಗೇ ಆಗುತ್ತೆ. ಇನ್ನು ಅದಾದಮೇಲೆ ಅದನ್ನು ಕುದಿಯೋದಕ್ಕೆ ಇಟ್ಕೊಳ್ಬೇಕು. ಕುದಿಯೋದಕ್ಕೆ ಇಟ್ಟಿದ್ದಾದಮೇಲೆ ಅದು ಕುದಿ ಬಂದಮೇಲೆ ನೆನೆಸಿಟ್ಟಿರೋ ರೈಸು, ಯೂಶ್ವಲಿ ನಾನು ಯಾವಾಗಲೂ ರೈಸ್ನ ನೆನೆಸಿಟ್ಬಿಟ್ಟೆ ಹಾಕೋದು. ನಾನು ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆನೇ ತೊಳೆದು ನೆನೆಯೋದಕ್ಕೆ ಇಟ್ಟಿದ್ದೆ. ಇನ್ನು ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜೀರಿಗೆ ಸಾಂಬಾರು ರೈಸು ಮತ್ತು ನಾರ್ಮಲ್ ರೈಸ್ ಎರಡನ್ನೂ ಮಿಕ್ಸ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಗ್ಲಾಸಷ್ಟು ಜೀರಿಗೆ ಸಾಂಬಾರು ರೈಸು, 2 ಗ್ಲಾಸಷ್ಟು ನಾರ್ಮಲ್ ರೈಸ್ನ ಯೂಸ್ ಮಾಡಿದ್ದೀನಿ. ಇಲ್ಲಾಂದರೆ ನಾರ್ಮಲ್ ರೈಸ್ನೇ ಯೂಸ್ ಮಾಡ್ಕೊಳ್ಬೋದು. ಇನ್ನು ಅದನ್ನು ಹಾಕಿ ಚೆನ್ನಾಗಿ ಕುದಿಯೋದಕ್ಕೆ ಇಟ್ಟಿದ್ದೀನಿ. ಸಾಲ್ಟು ಮತ್ತು ಖಾರ ಏನು ಬೇಕೋ ಅದನ್ನು ಈ ಟೈಮಲ್ಲಿ ನೋಡಿ ಚೆಕ್ ಮಾಡಿಕೊಂಡು ಮತ್ತೆ ಬೇಕಿದ್ದರೆ ಆ್ಯಡ್ ಮಾಡ್ಕೊಳ್ಬೋದು. ಇದನ್ನು ನಾನು ಮಿಕ್ಸ್ ಮಾಡಿ ಸ್ವಲ್ಪ ನೀರು ಕಮ್ಮಿ ಆದಮೇಲೆ ದಮ್ಗೆ ಇಡ್ತೀನಿ. ಯೂಶ್ವಲಿ ನಾನು ವಿಷಲ್ ಹಾಕ್ಸೋದಿಲ್ಲ, ಯಾವಾಗಲೂ ಕೂಡ ಒಂದು ತಟ್ಟೆನ ಮುಚ್ಚಿ ದಮ್ ಮಾಡ್ಕೊತೀನಿ. ಮುಚ್ಚಿಟ್ಬಿಟ್ಟು 5 ನಿಮಿಷ ಸಿಮ್ಮಲ್ಲಿ ಇಕ್ಕಿ ಅದನ್ನು ಕುಕ್ ಮಾಡಿ ಆಫ್ ಮಾಡಿದ ಮೇಲೆ ಒಂದು 10 ನಿಮಿಷ ಗ್ಯಾಪ್ ಕೊಟ್ಟು ಓಪನ್ ಮಾಡಿದ್ರೆ ಅನ್ನ ಪರ್ಫೆಕ್ಟಾಗಿ ಆಗಿರುತ್ತೆ ನೋಡಿ. ಆಮೇಲಿಂದ ಮೇಲ್ಗಡೆ ಯಾವುದೋ ಮಸಾಲೆ ನಿಂತಿರೋದಿಲ್ಲ, ಎಲ್ಲ ಅನ್ನದಲ್ಲಿ ಮಿಕ್ಸ್ ಆಗಿ ಎಲ್ಲ ನಾನು ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲಾಂದರೆ ಕೆಳಗಡೆ ಇರೋದು ವೈಟ್ ಉಳ್ಕೊಳ್ಳುತ್ತೆ, ಮೇಲ್ಗಡೆ ಇರೋ ರೈಸಲ್ಲಿ ಮಾತ್ರ ಮಸಾಲೆ ಇರುತ್ತೆ. ಸೊ ಹಾಗಾಗಿ ಯಾವಾಗಲೂ ಕೂಡ ಇದೇ ರೀತಿ ದಮ್ ಮಾಡಿ ನಾನು ಮಾಡೋ ಅಂಥದ್ದು. ಕುಕ್ಕಿ 2 ನಿನ್ನ ಜೊತೆ, ಕುಕ್ಕಿ ಜೊತೆ 2 ನಾನು ಬೆಳಗ್ಗೆ ನನಗೆ ಕಚ್ಚಕ್ಕೆ ಬಂದಿದ್ಲು ಅಲ್ಲ ಕುಕ್ಕಮ್ಮ. 2 ಕುಕ್ಕಿ 2 ಬಿಟ್ಟರೆ ಮಖನೇ ನೋಡಲ್ಲ, ಸೈಲೆಂಟಾಗಿರ್ತಾಳೆ. ಈಗ ಕುಕ್ಕಿ ಮಗಳು ಅಮ್ಮು ಬಟಾಣಿ ಬೇಕು, ಬಟಾಣಿ ತಿನ್ಕೋ ಕರೆಕ್ಟಾಗಿ ಕೂರ್ಕೊನುಷಿ. ಚೆನ್ನಾಗೈತೆ ಪಕ್ಕ. ಆ ಟೊಮೆಟೊ ಬಾತ್ ಚೆನ್ನಾಗಿರುತ್ತೆ, ಬಿಸಿ ಆಯ್ತಾವ, ಉಫ್ ಮಾಡ್ಬಿಟ್ಟು ತಿನ್ನಿಸ್ತೀನಿ. ಕನುಷಿನ ಕಳಿಸಿದ್ದಾದ್ಮೇಲೆ ಟೈಮ್ ಇನ್ನು ಉಳಿದಿತ್ತು. ಸಾನುಗೆ ಅಂದರೆ ಬಾಕ್ಸು ರೈಸ್ ಐಟಮ್ ಆಗಿರೋದ್ರಿಂದ ಇಬ್ರಿಗೂ ಜೊತೆಗೆ ಬಾಕ್ಸ್ ಪ್ಯಾಕ್ ಮಾಡಿದ್ದೆ. ಅದಕ್ಕೋಸ್ಕರ ಟೈಮ್ ಇತ್ತಲ್ಲ ಅಂತ ಹೇಳಿಬಿಟ್ಟು ರಂಗೋಲಿ ಹಾಕಿ ಮುಗಿಸ್ಬಿಡೋಣ, ಅದಾದಮೇಲೆ ಒಳಗಡೆ ಕೆಲಸ ಮಾಡ್ಕೊಂಡ್ರಾಯ್ತು, ಸಾನನ ಕಳಿಸಿದ್ರಾಯ್ತು ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕ್ತಾಯಿದ್ದೆ. ಅಲ್ಲಿ ಹೊರಡೋರು ಕಂಡ್ರು ಅಂದರೆ ಸಾಕು, ಊರಿಗಿಂತ ಮುಂಚೆ ನಿಂತಿರ್ತಾಳೆ ಅಲ್ಲಿ. ಓಡಿಯಾಗಿ ನಿಂತು ಬಿಡ್ತಾಳೆ ಅವ್ರ ಜೊತೆಗೆ. ಏಯ್ ಆಚೆ ಹೋಗಂಗಿಲ್ಲ ನೀನು, ನೋ ಎಂಟ್ರಿ. ಅವ್ರು ಮಾತ್ರ ಬಾಯ್ ಮಾಡಬೇಕಷ್ಟೆ. ನಡಿ ಒಳಗೆ ನೀನು ನಡಿ, ನಾವು ಆಚೆ ಹೋಗೋಣ, ಆಮೇಲೆ ಕರ್ಕೊಂಡು ಹೋಗ್ತೀನಿ. ಹೋಗೋಣ, ನಡಿ ಒಳಗೆ, ನಡಿ ಕುಕಿಮಾ ನಡಿ ಒಳಗೆ. ಶೋಭಾ ಬರ್ತಾರೆ, ನಡಿ ಹೋಗೋಣ, ಬಾ ನಡಿವಾ. ಒಂದು ರೌಂಡ್ ಆಚೆ ನೋಡ್ಬಿಡ್ಬೇಕು ಮೇಡಮ್ ಅವರು. ನೋಡಿ ಅಮ್ಮ, ಬಾ ಕೊಡ್ತೀನಿ ಬಿಕ್ಕಿ, ಬೇಲೆ ಬಾ ಬಿಕ್ಕಿ ಕೊಡ್ತೀನಿ. ರಂಗೋಲಿ ಕೀಚ್ಬಾರ್ದು, ಓದ್ಬಾ ಬಂಗಲ್ಲ, ಓದ್ಬಾ ಮಗಳು. ಬಿಕ್ಕಿ ಕೊಡ್ತೀನಿ, ಬಾ ಬೆಲೆ ಕೊಡ್ತೀನಿ, ಬಾ ಬಿಕ್ಕಿ ಕೊಡ್ತೀನಿ. ಬಾ ಬಿಕ್ಕಿ ಕೊಡ್ತೀನಂತೆ. ಹೋಗು ಬಂಗಾರ, ಬಿಕ್ಕಿ ಅಂದರೆ ಬರ್ತಿದೆ ಬಂಗಾರ. ತಗೋ ಗುಡ್ ಗರ್ಲ್. ಸುಮ್ಮನೆ ಇರಬೇಕು ಈಗ ಸಣ್ಣ ಸ್ಕೂಲ್ ಮುಗಿಸ್ಕೊಬರೋವರೆಗೂ. ಇನ್ನು ನಾನು ಯಾವಾಗಲೂ ಯಾಕೆ ಎಲ್ಲರೂ ಹೋದ್ಮೇಲೆ ರಂಗೋಲಿ ಹಾಕ್ತೀನಿ ಅಂತ ಹೇಳ್ತೀನಿ ಅಂದರೆ ಇದಕ್ಕೋಸ್ಕರನೇ. ಸಾನನ ಕಳಿಸ್ಬೇಕಾದ್ರೆ ಹುಷಾರಾಗೆ ಕೇರ್ಫುಲ್ಲಾಗಿ ನೋಡಿಕೊಂಡು ಕಳಿಸ್ದೆ ಅವಳನ್ನು. ತುಳಿಬಾರ್ದು ಮಗಳೇ ಬಾ ಅಂತ ಹೇಳ್ಬಿಟ್ಟು ಮುದ್ದು ಮಾಡ್ಕೊಂಡು ಕರ್ಕೊಂಡು ಬಂದೆ. ನೋಡಿದ್ರೆ ಶೋಭರ್ ಬಂದರು. ಶೋಭರ್ ಬರ್ತಿದ್ದಂಗೆ ಹೋಗಿ ಆ ರಂಗೋಲಿ ಮೇಲೆ ಡ್ಯಾನ್ಸ್ ಮಾಡಿ ರಂಗೋಲಿನ ಮುಗಿಸಿದ್ಲು. ಸರಿ ಆಯ್ತು, ಇನ್ನೇನು ಮಾಡೋದಕ್ಕಾಗುತ್ತೆ. ಪೂಜೆಗೆ ಮುಂಚೆನೇ ಹಾಳು ಮಾಡಿಬಿಟ್ಟಿದ್ಲು. ಪೂಜೆ ಆದಮೇಲೆ ಹಾಳು ಮಾಡಿದರೆ ಮುಗೀತು ಬಿಡು, ಅತ್ತ ಪೂಜೆ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗಿಬಿಡ್ತಿದ್ದೆ. ಬಟ್ ಇನ್ನೂ ಪೂಜೆನೇ ಮುಗ್ದಿರಲಿಲ್ಲ, ಮುಂಚೆನೇ ಎಲ್ಲ ಗೀಜ್ಬಿಟ್ಟಿದ್ಲಲ್ಲ ಅಂತ ಹೇಳಿಬಿಟ್ಟು
ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಒಂದು ಪುಟ್ಟು ರಂಗೋಲಿನ ಮತ್ತೆ ಹಾಕ್ಬಿಟ್ಟು ಬಂದು ದೇವ್ರ ಮನೆಗೆಲ್ಲ ರೆಡಿ ಮಾಡೋಣ ಅಂತ ಮಾಡ್ತಾಯಿದ್ದೆ. ಶೋಭೋರು ಆಲ್ರೆಡಿ ಮನೆ ಕ್ಲೀನ್ ಮಾಡಿಕೊಟ್ಟು ಹೋಗಿದ್ರು. ಇನ್ನು ಅವಳಿಗೆ ಹೆಂಗೆ ಅಂದರೆ ಶೋಭೋರು ಬಂದಾಗ ಒಂದು ಸರಿ ಕುಣ್ದಾಡ್ಬಿಡ್ತಾಳೆ. ಇನ್ನು ಅವರು ಹೋಗೋದ್ರೊಳಗೆ ಆಲ್ರೆಡಿ ಸೋಫಾ ಮೇಲೆ ಸೆಟ್ಲ್ ಆಗಿಬಿಡ್ತಾಳೆ, ಮಲಗಿಬಿಡ್ತಾಳೆ. ಅಷ್ಟೇ ಅವಳದು ಹಿಂಗೆ ಕಿತಾಪತಿ ಮಾಡೋದು ಇದೆಲ್ಲದೂ. ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ನಾನು ಎಲ್ಲದನ್ನು ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ನಾನು ಗಣಗ್ಲೆ ಹೂವನ್ನ ತರಿಸ್ಕೊಂಡಿದ್ದೆ. ಅಂದರೆ ಅದು ಪಿಂಕ್ ಕಲರ್ದು ಏನು ಹಾಕಿದ್ದೆ ಆ ಹೂವನ್ನ, ಅದು ಪ್ಯಾಕೆಟ್ನ ತೊಗೊಂಡಿದ್ದೆ ನಾನು. ಬಿಡಿ ಹೂವು ಬರುತ್ತೆ ಪ್ಯಾಕೆಟ್ನಲ್ಲಿ, ಅದನ್ನು ತೊಗೊಂಡು ಕಟ್ಕೊಂಡಿದ್ದೆ. ಹಿಂದಿನ ದಿನ ನಾನೇ ಕಟ್ಟಿದ್ದು. ಈ ರೀತಿ ಪ್ಯಾಕೆಟ್ನ ತೊಗೊಳೋದ್ರಿಂದ ತುಂಬ ದಿನ ನಾವೇ ಬಳಸ್ಬೋದು. ಅಂದರೆ 15 ದಿನ ಇಟ್ಕೊಂಡು ಬಳಸ್ಬೋದು. ಅದ್ರ ಜೊತೆಗೆ ತುಂಬ ಅಂದರೆ ಮೊಳ ಬರುತ್ತಲ್ಲ ಅದು ಬರುತ್ತೆ. 1 ಮೊಳ 30 ರೂಪಾಯಿ ಏನೋ ಆಗುತ್ತೆ. ಬಟ್ ಆದರೆ ನಾವು ಕಟ್ಕೊಳ್ಳೋದ್ರಲ್ಲಿ ಹತ್ತತ್ರ 8ರಿಂದ 10 ಮೊಳ ಮಾತ್ರ ಬರುತ್ತೆ ಆ ಪ್ಯಾಕೆಟಲ್ಲಿ. ಒಂದು ಪ್ಯಾಕೆಟಲ್ಲಿ ಅಷ್ಟು ಮೊಳ ಆಗುತ್ತೆ. ಒಂದೊಂದು ಟೈಮ್ ಒಂದೊಂದು ರೇಟ್ ಇರುತ್ತೆ. ಒಂದೊಂದು ಟೈಮ್ 100 ರೂಪಾಯಿ ಇರುತ್ತೆ, 150 ಇರುತ್ತೆ, 200 ಇರುತ್ತೆ. ಈ ರೀತಿ ಒಂದೊಂದು ಪ್ರೈಸ್ ಇರುತ್ತೆ. ಬಟ್ ಆದರೆ ಚೆನ್ನಾಗಿರುತ್ತೆ. ಇದನ್ನು ಕಟ್ಬಿಟ್ಟು ದೇವ್ರ ಫೋಟೋಗೆ ಹಾಕಿದ್ರೆ ನೋಡೋದಕ್ಕೊಂಥರ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಬೆಳಗ್ಗೆ ಹಾಕಿದ ರಂಗೋಲಿನೇ ಒಂದು ನೋಡಿ, ಇವಾಗಿರೋದು ಆಲ್ರೆಡಿ ಇನ್ನೊಂದು. ಶೋಭಾ ಬಂದರು ಅಂತ ಕುಣ್ಕೊಂಡು ಎಲ್ಲದೂ ಬುಜ್ಜೆ ಏಳಿಸಿ ಬಂದು ಇಲ್ಲಿ ಕಳ್ಳಿ ಥರ ನೋಡ್ತಾ, ಕಳ್ಳಿ ಮಗಳು ಇವಳು. ರಂಗೋಲಿ ಎಲ್ಲ ಗೀಜಿ ಓನ್ ಮಗಳು ನೀನು ಇಂಥ ಬುದ್ಧಿ ಕಲಿತಾ ಇದೆಯಾ ಮಮ್ಮಗೆ? ಕೋಪ ಬಚ್ತೀಯಾ? ಕೋಪ ಆಗಲ್ಲ ಪಾಪ. ಇವಳು ಏನು ಮಾಡಿದ್ರು ನನಗೇನು ಬೇಜಾರಾಗಲ್ಲ ಪಾಪ. ನನ್ನ ಮಗು ಇದು, ನನ್ನ ಮುದ್ದು ಮಗು. ನಾನು ಅದಕ್ಕೆ ಪುಟ್ಟ ರಂಗೋಲಿ ಹಾಕೋದು. ನನಗೆ ಮುಂಚೆ ಫುಲ್ ದೊಡ್ಡ ರಂಗೋಲಿ ಹಾಕಬೇಕು ಆ ಥರದ್ದೆಲ್ಲ ಜಾಸ್ತಿ ಇಷ್ಟ ಆಯಿತು. ಈ ಮೇಡಮ್ ಅವ್ರು ಬಂದಮೇಲೆ ಅದು ಉಳಿಯಲ್ಲ ನಮ್ಮ ಮನೆ, ಯಾಕೆ ಸುಮ್ಮನೆ ಅಂದ್ಬಿಟ್ಟು ಒಂದು 5 ನಿಮಿಷದಲ್ಲಿ ಮುಗಿದೋಗ್ಬಿಡ್ಬೇಕು ರಂಗೋಲಿ. ಹಾಗೆ ಪುಟ್ಟ ರಂಗೋಲಿನೇ ಹಾಕ್ತೀನಿ ಯಾವಾಗಲೂ. ಮೇಡಮ್ ಅವರು ಗೊಜ್ಜೆ ಇಳಿಸ್ತಾರೆ ಬಂಗಾರಿ, ಆದ್ರೂ ಏನಾದರೂ ಗೊಜ್ಜೆ ಇಳಿಸ್ಲಿ, ಅವಳು ಹಾಡೋದೇ ಒಂದು ಚಂದ. ರಾಯರು ಫೋಟೋಯಿಂದ ಹೂವು ಬಿಟ್ಟು ಇಲ್ಲಿದ್ದು ಹೂವು ರಾಯರು ಪ್ರಸಾದವಾಗಿ ಕೊಟ್ಟರು. ಇನ್ನೂ ಒಂದೇನು ಗುಲಾಬಿನೂ ಬಿದ್ದಿದೆ. ಗುಲಾಬಿ ಮತ್ತು ಇದು ಇಲ್ಲಿ 2 ಹೂವು ಬಿದ್ದಿರೋದು. ಇಲ್ಲಿ ಈ ಕಡೆ ಇಟ್ಟಿದ್ದೀನಲ್ಲ, ಈ ಕಡೆ ಥರ ಇಲ್ಲಿ ಒಂದು ಗುಲಾಬಿ ಮತ್ತು ಸೇವಂತಿಗೆ ಇಟ್ಟಿದೆ. 2 ಸಿಕ್ತು. ನಾನೇನೋ ಕೇಳ್ಕೊಂಡು ಪೂಜೆ ಮಾಡಿದೆ ಇವತ್ತು. ಇದುವರೆಗೂ ರಾಯರ ಹತ್ರ ನಾನು ಇದು ಬೇಕು ಅದು ಬೇಕು ಅಂತ ಕೇಳಿರಲಿಲ್ಲ. ಬಟ್ ಇವತ್ತೇನೋ ಕೇಳಿದ ತಕ್ಷಣ ಪೂಜೆ ಮಾಡಿ ಕೂದ ತಕ್ಷಣ ರಾಯರು ಹೊರ ಕೊಟ್ಟಿದ್ದಾಯಿತು. ಅಂತ ಸೌಂಡ್ ಆಯಿತು. ಕುಕ್ಕಿ ಬೇಡಮಿಂದ ಕುಕ್ಕಿ ನೀನು ಕೇಳ್ಕೊಂಡ? ರಾಘವೇಂದ್ರ ಸ್ವಾಮಿಗಳ ಹತ್ರ ನೀವು ಕೇಳ್ಕೊಂಡ್ರ ಮೇಡಮ್? ಮಮ್ಮು ಕೇಳಿದ್ದು ಕೊಡಿ ಅಂತ. ಮುದ್ದು ಮಾತ್ರ ಇದು. ಉಜ್ಜು ಬೆಳಗ್ಗೆ ಟೈಮ್ ಏನೂ ತಿನ್ನಲ್ಲ. ಬೆಳಗ್ಗೆ ಟೈಮು ಸ್ವಲ್ಪ ಬಿಸ್ಕೆಟು ಇಲ್ಲ ಏನಾದರೂ ಸ್ನ್ಯಾಕ್ಸ್ ತಿನ್ಕೊತಾಳೆ. ಇನ್ನು ಮಧ್ಯಾಹ್ನ ಮೊಸರನ್ನ ತಿನ್ನಿಸ್ತೀನಿ. ಇವತ್ತೆಲ್ಲ ವೆಜ್ಜೆ, ಮೊಸರನ್ನೇ. ಇನ್ನು ಬೇರೆ ದಿನಗಳಲ್ಲಿ ಸ್ವಲ್ಪ ಕುಂಬಳಕಾಯಿ, ಕ್ಯಾರೆಟು ಮತ್ತು ಚಿಕನ್ ಎಲ್ಲ ಬೇಯಿಸಿರೋದನ್ನು ಕೊಡ್ತೀನಿ. ಇವತ್ತು ಪ್ಯೂರ್ ವೆಜ್. ನಮ್ಮ ಕುಕ್ಕಿನೂ ಪ್ಯೂರ್ ವೆಜ್. ಅವಳು ನಾನ್ ವೆಜ್ ಊಟ ಆಯಿತು. ಅವಳು ಡ್ರೈ ಇದು ಏನು ಬರುತ್ತೆ ಕೇಬಲ್ ಅಂದರೆ ಡ್ರೈ ಫುಡ್ಡು, ಅದನ್ನು ಸಂತೋ ಹಾಕಿದ್ರು. ಅದು ಚಿಂತೋಗಿದ್ದೆ. ನಾನ್ ವೆಜ್ ಬೇಬಿ ಇದು ನಾನ್ ವೆಜ್ ಬೇಬಿ ನಮ್ಮ ಮನೆಯದು. ಅಲ್ಲಿ ಕೊಂಡು ಏನದು ಏನಾಯಿತು ಓನಾಯ್ತು ಮಗುಗೆ ಅಷ್ಟು ದಪ್ಪ ಕೊಂಡು ಹಾಕೋಬಿಡ್ತು. ಭಯ ಆಯಿತಾ? ಓಕೆ ಭಯ ಆಯಿತು. ಮುದ್ದು ಅಲ್ಲ ನೀನು. ಬಂಗಾರಿ ಮಾತ್ರ ಇಷ್ಟೊತ್ತಲ್ಲಿ ನಿದ್ರೆ. ಇನ್ನು ಅವರಿಬ್ಬರು ಬರೋವರೆಗೂ ನಾನು ಟಿಫನ್ ಹಾಕ್ಕೊಂಡು ತಿಂತೀನಿ. ಇವಾಗ ಟೈಮ್ 10:30. ಬೇಗ ಮುಗೀತು ಕೆಲಸ. ದೇವ್ರ ಪತ್ರ ಎಲ್ಲ ಜೋಡಿಸೋದು ಲೇಟ್ ಆಗುತ್ತೇನೋ ಅಂದ್ಕೊಂಡಿದ್ದೆ. ಬಟ್ ಇಲ್ಲ, ಕರೆಂಟ್ ಬಂದಿಲ್ಲ. ಅವ್ರಿಗೆ ಫೋನ್ ಮಾಡಿದ್ದೆ, ಬಂದು ರೆಡಿ ಮಾಡಿಕೊಟ್ಟು ಹೋಗ್ತೀನಿ ಅಂತ ಹೇಳಿದ್ದಾರೆ. ಸೊ ಇವಾಗ ಫಸ್ಟಿಗೆ ನಾನು ಸ್ವಲ್ಪ ತಿಂತೀನಿ. ಹಿಂಗೆ ನೋಡ್ತಾ ಇರೋದು ಬಟಾಣಿ ಹಾಕಲಿ ಅಂತ. ಓನದು ಬೇಕು ತಗೋ. ಒಳಗೆ ನೋಡ್ತಾ ಇರ್ತಾಳೆ ಹಾಕ್ತಾರೋ ಇಲ್ವೋ ಅಂತ. ಫೇವ್ರೇಟು ಬಟಾಣಿ ಅಂದರೆ ಅಲ್ಲ ಮಕ್ಕಳು? ಓನೇ ಬೇಕಾ? ನೀನು ಹಿಂಗೆ ನೋಡಿದ್ರೆ ನಂಗೆ ಊಟ ಮಾಡೋದು ದೃಷ್ಟಿ ಆಗಲ್ವ ಮಗಳು? ಕೊಟ್ಟೆ ತಗೋ. ಅದೆಷ್ಟು ಬಟಾಣಿ ಇದ್ರೂ ಬೇಕು. ಬಟಾಣಿ ಅಂದರೆ ಸಿಕ್ಕಾಬಟ್ಟೆ ಇಷ್ಟ ಅವಳಿಗೆ. ಇನ್ನು ಹಸಿ ಬಟಾಣಿ ಸಿಪ್ಪೆ ಸಮೇತ ಇರ್ತಲ್ಲ, ಅದನ್ನು ಕೊಟ್ಟರೆ ಅವಳೇ ಸಿಪ್ಪೆ ಬಿಡಿಸ್ಕೊಂಡು ತಿಂತಾಳೆ. ಈಗ ಸಾಕು ಮಾಕೋ ಬಿಡು, ಸಾಕು ಮಲ್ಕೋ ಈಗ. ಅಯ್ಯೋ ಮಕ್ಕಮ್ಮ ಸಾಕು, ನಿದ್ದೆ ಮಕ್ಕೊಂಡು ಬಿಡು, ನಿದ್ದೆ ಮಾಡಿ ಸಾಕು. ಕೊಡಲ್ಲ ಅನ್ನ ನೀನು. ನಾನು ಕೊಡಲ್ಲ ಅಂದರೆ ಕೊಡಲ್ಲ. ಎಷ್ಟು ತಿನ್ನೋದು? ಇದರಲ್ಲಿರೋ ಬಟಾಣಿ ಎಲ್ಲ ನಿನಗೆ ಆರಿಸ್ಕೊಟ್ಟಿದ್ದಾಯ್ತು ಅಲ್ಲಿ, ನಾನು ತಿಂದಿದ್ದಕ್ಕಿಂತ. ಇಲ್ಲಿ ಹೆಂಗೆ ಗೊತ್ತಾ, ಬಟ್ಟೆ ಬಿಚ್ಚವಳು ಯೂನಿಫಾರ್ಮ್ದು ಬಂದವಳೆ. ಇಲ್ಲಿ ಜಾಕೆಟ್ನ ಇವಳೇ ಹರಿದಾಕ್ಬಿಟ್ಟವಳೆ. ಮಮ್ಮಿ ಯಾರು ಹರಿದಾಕಿದ್ದು ಅಂತ ಯಾರು ಹರಿದಾಕಿದ್ದು?
ಹೆಂಗೆ ಅರ್ಧಾಕ್ತೆ? ಎಲ್ಲಿಂದ? ಇದು ಆ್ಯಂಗರಿಂದ. ಸರಿಯಾಗಿದ್ಯಾ, ಕ್ರಿಮಿನಲ್ ಅವಳೆ ಕನುಷಿ. ಅರ್ದ್ಬಿಟ್ಟು ಹೆಂಗೆ ಎತ್ಕೊಬಂದಿದ್ದು ಗೊತ್ತಾ? ಮಮ್ಮಿ ಯಾರು ಮಾಡಿರೋದು? ನಾನೆಲ್ಲೋ ಕುಕ್ಕಿ ಅರ್ಧಾಕ್ಬಿಟ್ಟವಳೆ ಅಂತ ಡೌಟ್ ಪಟ್ಟೆ. ಬಟ್ ಆದರೆ ಆಣೆ ಮಾಡಿಸಿದ್ಮೇಲೆ ಸತ್ಯ ಆಚೆ ಬರುತ್ತೆ ಮೇಡಮ್ ಅವ್ರದ್ದು. ಡ್ರಾಮಾ ಯಾಕೆ ಕಡ್ದೆ ನನ್ನ ಹತ್ರ ತಂದು? ಮಮ್ಮಿ ಯಾರಿಗೆ ಮಾಡಿರೋದು? ಎಷ್ಟು ದೊಡ್ಡ ಡ್ರಾಮಾ. ನೀವು ಅಪ್ಪಂಗೆ ತೋರಿಸ್ತೀನಿ, ನಾನು ಅಲ್ಲಿ ಹೋಗು. ಅದನ್ನು ಹ್ಯಾಂಗರಲ್ಲಿ ಹಾಕಿರೋದನ್ನ ಹಿಡ್ದೆ ಎಳ್ದವಳೆ ಜಗ್ಗಿ ಕಿತ್ತವಳೆ ಬೆಳಗ್ಗೆ. ಅದಕ್ಕೆ ಹಾಕೊಂಡು ಹೋಗ್ಬೇಕು ಅಂದಿದ್ದನ ಅಲ್ಲಿಟ್ಟು ಹೋಗಿದ್ದ. ಏನವಳೆ ನೋಡಿ, ಕ್ರಿಮಿನಲ್. ಹೇಳು ಅಪ್ಪನಿಗೆ, ನೀನೇ ಅರ್ಧಾಕಿರೋದಲ್ಲ. ಇನ್ನು ಇವಾಗ ಊಟಕ್ಕೆ ಇನ್ನೇನಿಲ್ಲ, ಟೊಮೆಟೊ ಭತ್ತ ಇದೆ, ಅದೇನೇ ತಿಂದು ಮುಗಿಸೋದು. ಇನ್ನು ನೈಟಿಗೆ ಏನಾದರೂ ಅಡುಗೆ ಮಾಡೋದು. ಸ್ವಲ್ಪ ಜಾಸ್ತಿನೇ ಇದೆ. ಸೊ ಹಾಗಾಗಿ ಇನ್ನೇನು ಮಾಡೋದಕ್ಕೆ ಹೋಗೋದಿಲ್ಲ. ಕುಕ್ಕಿಗೆ ಮೊಸರನ್ನ ಅಷ್ಟೇ ಅವಳಿಗೂ ತಿನ್ಸೋದು. ಇನ್ನು ಇವರಿಬ್ರಿಗೆ ಏನಾದರೂ ಪಾಸ್ತಾ ಇರ್ಬೋದು, ನೋಡ್ತೀನಿ. ಇದ್ದರೆ ಸಾನು ಬಂದು ಮಾಡ್ಕೊಡ್ತಾಳೆ. ಸಾನು ಪಾಸ್ತಾ ಎಲ್ಲ ಮಾಡೋದು ಜಾಸ್ತಿ ಇಷ್ಟ. ಸೊ ಹಾಗಾಗಿ ಅವಳು ಬಂದು ಪಾಸ್ತಾ ಮಾಡ್ಕೊತಾಳೆ. ಓಕೆ, ಇನ್ನು ಬ್ಲೌಸು ಸ್ಟಿಚಿಂಗು ಇನ್ನೂ ಐತೆ, ಸ್ಟಿಚ್ ಮಾಡ್ತಾಯಿದ್ದೆ, ಅದಿನ್ನೂ ಸ್ವಲ್ಪ ಐತೆ, ಮಾಡಿ ಮುಗಿಸ್ಬೇಕು. ಸಾನು ಬಂದು ಇನ್ನು ಕನುಷಿಗೆ ಕ್ರಿಕೆಟಿಗೆ ಹೋಗೋ ಟೈಮ್ ಆಗಿತ್ತು. ಅವಳನ್ನೂ ಕರ್ಕೊಂಡು ಹೋಗ್ಬಿಟ್ಟು ಹಾಗೆ ಹೊರಗಡೆ ಹೋಗಬೇಕಿತ್ತು. ಕುಕ್ಕಿನೂ ಕೂಡ ಕರ್ಕೊಂಡು ಹೊರಗಡೆ ಬಂದ್ವಿ, ನಾನು ಸಾನು ಇಬ್ಬರು. ಇನ್ನು ಹಾಗೆಯೇ ಸಂತೋರ್ ಅಕ್ಕನ ಮಗನೂ ಕೂಡ ಬಂದಿದ್ದ. ಅವ್ನ ಮನೆಯಲ್ಲ ಹಾಗೆ ಕೂತು ರೆಸ್ಟ್ ಮಾಡ್ತಾಯಿದ್ದ. ನಾವು ಏನೋ ಸ್ವಲ್ಪ ಕೆಲಸ ಇತ್ತು ಅಂತ ಹೊರಗೆ ಬಂದ್ವಿ. ಆ ಕೆಲಸ ಮುಗಿಸ್ಕೊಂಡು ಅಡುಗೆ ಮಾಡೋದಕ್ಕೆ ಅಂತ ತರಕಾರಿ ತೊಗೊಳೋದಕ್ಕೆ ಅಂತ ಹೋದ್ವಿ. ಒಂದಷ್ಟು ತರಕಾರಿ ತೊಗೊಂಡೆ. ಇನ್ನು ಜೊತೆಗೆ ಕ್ಯಾಬೇಜ್ನ ತೊಗೊಳ್ಳೋಣ ಅಂತ ಹೋದೆ. ಅಂದರೆ ಮೊಮೋಸು ಅವಾಗವಾಗ ಮಾಡ್ತಾನೆ ಇರ್ತೀವಿ ಜಾಸ್ತಿ. ಮೊಮೋಸು ಹಾಗೆಯೇ ಇದು ಎಗ್ ರೈಸು ಇದು ಯಾವ್ದಕ್ಕಾದ್ರೂ ಬೇಕಾಗುತ್ತಲ್ಲ ಅಂತ ಹೇಳಿ ತೊಗೊಳ್ಳೋಣ ಅಂತ ಹೋದರೆ ಮಳೆಗಾಲ ಆಗಿರೋದ್ರಿಂದ ಅದರಲ್ಲಿ ಪೂರ್ತಿ ಹುಳು ಇತ್ತು, ಬೇಡ ಅಂತ ಅಲ್ಲೇ ಬಿಟ್ಟು ಬಂದೆ. ಇಲ್ಲಿ ನಮ್ಮ ಕುಕ್ಕಿ ಫುಡ್ ಇದು, ಅವಳದೇ ಸಪ್ರೇಟ್ ಬೇಯಿಸಿರೋದು. ಇಲ್ಲಿ ಗೆಣಸು, ಕ್ಯಾರೆಟು ಮತ್ತು ಚಿಕನು, ಬಟಾಣಿ, ಆಮೇಲೆ ಪಂಪ್ಕಿನ್ ಎಲ್ಲ ಹಾಕಿ ಬೇಯಿಸಿರೋದು. ಇಲ್ಲಿ ಕಾಯ್ತಾ ನಿಂತಿದ್ದಾರೆ. ಹೊಟ್ಟೆ ಅಷ್ಟು ಬಿಟ್ಟೈತಿ ಮೇಡಮ್ಗೆ. ಬೇಕಾ ಕುಕ್ಕಿ? ಅವರಿಬ್ಬರು ತಿಂತವ್ರೆ ಅಂತ. ಸಂತವ್ರ ಅಕ್ಕನ ಮಗ ಕನುಷಿ ಅವ್ರು ತಿಂತವ್ರಲ್ಲ ಅಂತ ಇವಳು ಹೊಟ್ಟೆ ಅಷ್ಟಿರೋದಲ್ಲ ಕುಕ್ಕಮ್ಮ. ಅವ್ರು ತಿಂತವ್ರೆ ಅಂತ ನಿಂಗೆ ಹೊಟ್ಟೆ ಎಷ್ಟಾಯ್ತಾ? ಹೋಗೋಗಿ ಕೇಳಿದ್ಲು, ಕೊಡಲ್ವಲ್ಲ ಅಂದ್ಬಿಟ್ಟು ಬಂದವಳು. ಚಿಂಕು ಆಯ್ತು ಮಚ್ಚ, ಚಿಂಕು ಬಿಡು. ಇನ್ನೂ ಮೊಸರು, ಎಷ್ಟು ಮೊಸರು ಹಾಕ್ಸ್ಕತ್ತೀಯ? ಕೈ ಮುಚ್ಕೊಂಡು ತಿಂದೇಳು ಸಾಕು. ಅವಳು ಇದಂದರೆ ಒಂದೊಂದು ದಿನ ಚೆನ್ನಾಗಿ ತಿನ್ನೋದು. ಏನೋ ಕ್ರೀಮಿಂಗ್ ಬೇಕು. ಇಲ್ಲಿ ಬಜ್ಜಿ ಮಾಡಿದ್ದೆ, ಪಡವಲಕಾಯಿ ಪಲ್ಯ, ಹಾಗೇ ಇಲ್ಲಿ ನುಗ್ಗೆಕಾಯಿ ಬೇಳೆ, ಚಪ್ರದವರೆಕಾಯಿ ಎಲ್ಲ ಹಾಕಿ ಸಾಂಬಾರು ಮಾಡಿದ್ದೀನಿ. ರೈಸು ಇದಿಷ್ಟು ಮಾಡಿರೋದು. ಇನ್ನೂ ಬಜ್ಜಿ ಬೇಯ್ತಾ ಇದೆ, ಬಾಳೆಕಾಯಿ ಬಜ್ಜಿ. ಇಲ್ಲಿ ಇನ್ನು ಎಷ್ಟೈತೆ ಹಾಕಬೇಕು. ನೀಟಾಗಿ ತಿಂತಾಳೆ ಊಟ ಆದರೆ, ಬೇರೆ ಆದರೆ ನಾವು ತಿನ್ನಿಸ್ಬೇಕು. ಯಾಕೆ ಸಾನು ಏನು ಮಾಡ್ತಾವಳೆ? ಇಲ್ಲಿ ಮಾರ್ಕ್ಸ್ ಕಾರ್ಡ್ ಯಾವ ರೇಂಜ್ಗೆ ಬಿದ್ದೈತೆ. ಬೆಡ್ಶೀಟ್ ಹಾಕ್ತವ ಅಂತೂ ಇಂತೂ 3 ದಿನಗಳ ನಂತರ ಅವಳು ಹಾಸಿಗೆ ಬೆಡ್ಶೀಟ್ ನೋಡ್ತಾ ಇರೋದು. 3 ದಿವಸದಿಂದಲೂ ಹೇಳ್ತಾಯಿದ್ರು, ಹಂಗೆ ಬಿಟ್ಕೊಂಡು ಖಾಲಿ ಬೆಡ್ ಮೇಲೆ ಮಲ್ಕೊಂತ ಇದ್ಲು. ಹಾಂ ಬಂದೆ. ಏನೋ ಯಾಕೆ ಇಷ್ಟೊಂದು ಆಗ್ತೈತೆ? ಏಕೆ ಏನಾಯಿತು? ಪೂರ್ತಿ ಊಟನ ಖಾಲಿ ಮಾಡಿ ನೋಡ್ತಾ ನಿಂತಿದ್ಲು. ಈ ರೀತಿಯಾಗಿ ಎಲ್ಲ ಟೈಮಲ್ಲೂ ನಮ್ಮ ಕುಕ್ಕಿ ಪ್ಲೇಟ್ ಖಾಲಿ ಆಗೋದಿಲ್ಲ. ಬಟ್ ಏನು ಗೊತ್ತಾ, ಅವಳು ಸಿಕ್ಕಾಬಿಟ್ಟೆ ಊಟದಲ್ಲಿ ಚೂಸಿ. ಇವಳು ಅಂತಲ್ಲ, ಈ ಬ್ರೀಡ್ ಡಾಗ್ಗಳು ಆಲ್ಮೋಸ್ಟ್ ಎಲ್ಲರೂ ಒಂದು ಪ್ರಾಬ್ಲಮ್ ಅಂದರೆ ಊಟ ತಿನ್ನಲ್ಲ ಈ ಡಾಗ್ಗಳು ಅನ್ನೋದೇ ದೊಡ್ಡ ಪ್ರಾಬ್ಲಮ್ ಇರೋದು. ಬಟ್ ನಾನು ಏನು ಮಾಡ್ತೀನಿ ಅಂದರೆ, ಅವಳು ಮೊಸರನ್ನ ಹಾಕಿಟ್ರೆ ಸ್ವಲ್ಪನೂ ತಿನ್ನೋದಿಲ್ಲ. ಮೊಸರನ್ನ ತಿನ್ನಿಸ್ಬೇಕಾದ್ರೆ ನಾನು ಕಾಲ ಮೇಲೆ ಮಲಗಿಸ್ಕೊಂಡ್ಬಿಟ್ಟು ಬಾಯಲ್ಲಿ ಹಾಕಿ ಬಾಯಲ್ಲಿ ಮುಚ್ಚಿಬಿಟ್ಟು ತುರ್ಕಿ ತಿನ್ನಿಸಿರ್ತೀನಿ. ಇನ್ನೊಂದು ಟೈಮು ಯಾವಾಗಲಾದ್ರೂ ಇದನ್ನು ಕೊಟ್ಟರೆ ಸುಮ್ಮನೆ ತಿನ್ಕೊತಾಳೆ. ಕಂಟಿನ್ಯೂಸ್ ಮೊಸರನ್ನ ಆದರೆ ಅವಳಿಗೂ ತಿನ್ನೋಕ್ಕೆ ಬೋರ್ ಆಗುತ್ತಲ್ಲ ಅಂತ ಒಂದು ಟೈಮ್ ಇದನ್ನು ಕೊಟ್ಟೆ. ಅದೇ ಹೇಳ್ದಾಗೆ ಮೊಸರನ್ನ ಇಷ್ಟಪಡಲ್ಲ, ಅದನ್ನು ತುರುಕಬೇಕು. ಇದನ್ನು ಅದೇ ಅಪರೂಪಕ್ಕೆ ಒಂದೊಂದು ಟೈಮ್ ಕೊಟ್ಟರೆ ಅವಳೇ ನೀಟಾಗಿ ತಿನ್ಕೊತಾಳೆ. ಇನ್ನು ಕನುಷಿ ಹಾಗೆ ಕ್ರಿಕೆಟ್ ಆಡ್ತಾಯಿದ್ಲು, ದರ್ಶನ್ ಬಾಲ್ ಹಾಕ್ಕೊಡ್ತಾಯಿದ್ದ, ಕುಕ್ಕಿ ಕೂತ್ಕೊಂಡು ನೋಡ್ತಾಯಿದ್ಲು. ಈ ಪ್ಲೇಸಲ್ಲಿ ಸಂತು ಏನಾದರೂ ಬಾಲ್ ಹಾಕೋದಿದ್ರೆ ಕನುಷಿ ಬಾಲ್ ಹೊಡಿತಾ ಇದ್ದಂಗೆ ಓಡೋಗಿ ಅದನ್ನು ಬಾಯಲ್ಲಿ ಕಚ್ಕೊಂಡು ಬಂದು ಇಟ್ಕೊಂಡು ಕೂತ್ಕೊತಾಳೆ. ಬಟ್ ದರ್ಶನ್ ಹೊಸಬ ಇದ್ದ ಅಲ್ವಾ, ಅವನ ಹತ್ರ ಹೋಗೋದಿಲ್ಲ, ಅವ್ನು ಬಾಲ್ ಹಾಕ್ತಿದ್ನಲ್ಲ ಅಂತ ಹೇಳ್ಬಿಟ್ಟು ಹತ್ರ ಹೋಗ್ದೇ ಸುಮ್ಮನೆ ಹಿಂದೆ ಕೂತ್ಕೊಂಡು ಹಾಗೆ ನೋಡ್ತಾ ಇದ್ಲು ಅವಳು. ಎಲ್ರದ್ದು ಊಟ ಮುಗಿಸಿದ್ದಾಯಿತು. ಏನೋ ಮಲಗಬೇಕು, ನಿದ್ರೆ ಬರ್ತಾಯಿದೆ. ಸಂತು ಎಲ್ಲ ಫ್ರೆಂಡ್ ನೋಡಬೇಕು ಅಂತ ಹೇಳಿ ಅವ್ರು ಹೋದರು. ನಾವು ಪಾಚ್ ಅಂತ ಇದ್ದೀವಿ. ಬಂದವ್ರು ಊಟ ಮಾಡಬೇಕು, ಇನ್ನೂ ಊಟ ಮಾಡಿಲ್ಲ. ಏನೋ ಇಲ್ಲಿ ನಿಂತವಳೆ, ಅಲ್ಲಿ ನಮ್ಮ ಕುಕ್ಕಿ ಬೇಬಿ ಅಲ್ಲಿ ಮಧ್ಯ ಹಾಲಲ್ಲಿ ಪಾಚಂಡೈತೆ. ಅದಕ್ಕೆ ಹಾಲಲ್ಲಿ ಹಿಂಗೆಲ್ಲಾದರೂ ಬಿದ್ದು ಒದ್ದಾಡೋದು ಅಂದರೆ ಭಾರಿ ಆಸೆ. ನಾವು ಎದ್ದು ಹೋಗೋ ಎದ್ದು ಬಾಯ್ ಮಾಡಿಬಿಟ್ಟು ಬಾಯ್, ಗುಡ್ ನೈಟ್,
ಗುಡ್ ನೈಟ್ ಗುಡ್ ನೈಟ್ ಗುಡ್ ನೈಟ್ ಮಗಳು ಬಿಡು ಬಿಡು ಬಿಡೆ ಗುಡ್ ನೈಟ್ ಗುಡ್ ನೈಟ್ ಅವಳಿಗೂ ನಿದ್ರೆ ಬಂದೈತೆ ಅವಳು ಇಷ್ಟೊತ್ತಾದ್ಮೇಲೆ ಗೆದ್ದಿರೋದಿಲ್ಲ ಇದೇನು ಕೂದಲೆಲ್ಲ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಲೈಕ್ ಶೇರ್ ಕಮೆಂಟ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ